ಯಾವ ದೇವರನ್ನು ಪೂಜಿಸಿದರೆ ಏನು ಫಲ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ನಿಮ್ಮ ರಾಶಿಗೆ ಅನುಗುಣವಾಗಿ ಯಾವ ದೇವರನ್ನು ಪೂಜಿಸಬೇಕು, ಯಾವ ವಾರ ಯಾವ ದೇವರನ್ನು ಪೂಜಿಸಿದರೆ ಅತ್ಯಂತ ಶುಭ ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ವಿಷ್ಣುದೇವ ಜಯ ಮತ್ತು ಸಂಪತ್ತು. ಲಕ್ಷ್ಮೀದೇವಿ ಸಂಪತ್ತು ಮತ್ತು ಸಂತೋಷ. ಈಶ್ವರ ದೀರ್ಘಾಯುಷ್ಯ ಮತ್ತು ಸಂಪತ್ತು. ಪಾರ್ವತೀ ದೇವಿ ಶಕ್ತಿ ಮತ್ತು ಯುಕ್ತಿ ಮತ್ತು ಮುತ್ತೈದೆಯ ಭಾಗ್ಯ. ಗಣೇಶ ವಿದ್ಯೆ ಮತ್ತು ಕಾರ್ಯಸಿದ್ಧಿ. ಆಂಜನೇಯ ಬಲ, ಧೈರ್ಯ ಮತ್ತು ಕಾರ್ಯಸಿದ್ಧಿ. ರಾಘವೇಂದ್ರ ಸ್ವಾಮಿ ಸಕಲ ಇಷ್ಟಾರ್ಥ ಸಿದ್ಧಿ. ವೆಂಕಟೇಶ್ವರ ಸ್ವಾಮಿ ಸರ್ವಸಿದ್ಧಿ. ಸೂರ್ಯ ಆರೋಗ್ಯ ಮತ್ತು ಹೆಸರು, ಕೀರ್ತಿ. ಚಂದ್ರ ಮನಸ್ಸಿನ ಶಾಂತಿ ಮತ್ತು ಸಮೃದ್ಧಿ. ಮಂಗಳ ಧೈರ್ಯ ಮತ್ತು ಹಗೆತನ. ಬುಧ ಬುದ್ಧಿವಂತಿಕೆ ಮತ್ತು ವ್ಯವಹಾರ. ಗುರು ಹಣ, ಶಿಕ್ಷಣ, ಶುಭ ಕಾರ್ಯಸಿದ್ಧಿ, ಕೌಟುಂಬಿಕ ನೆಮ್ಮದಿ ಮತ್ತು ಅಭಿವೃದ್ಧಿ. ಶುಕ್ರ ಸುಖ, ಸಂತೋಷ, ಐಶ್ವರ್ಯ ಮತ್ತು ಭೋಗ. ಶನಿ ಆಯಸ್ಸು ಮತ್ತು ಸಂಕಟ ನಿರ್ಮೂಲನೆ. ರಾಹು ಬಡತನ ನಿವಾರಣೆ ಮತ್ತು ಸಂಪತ್ತು ಹಾಗೂ ಅದೃಷ್ಟ. ಕೇತು ಅಗ್ನಿಶಾಮಕ ಮತ್ತು ಜ್ಞಾನ ವೃದ್ಧಿ. ನಾವು ಬಯಸಿದ ಫಲ ಸಿಗಲು ಯಾವ ದೇವರನ್ನು ಪೂಜಿಸಬೇಕು? ಮೇಷರಾಶಿಯಲ್ಲಿ ಹುಟ್ಟಿದವರು ಸೂರ್ಯದೇವನನ್ನು ಉನ್ನತ ಸ್ಥಾನ ಅಥವಾ ಉಚ್ಚ ಎಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ಮೇಷರಾಶಿಯವರು ಸೂರ್ಯನನ್ನು ಆರಾಧಿಸಬೇಕು. ಈ ರಾಶಿಯ ವ್ಯಕ್ತಿಗಳು ಸಂಪತ್ತು, ಆರೋಗ್ಯ, ಬೆಳವಣಿಗೆ, ಯಶಸ್ಸು ಮತ್ತು ಸಮೃದ್ಧಿಗಾಗಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡಬೇಕು. ಭಾನುವಾರದಂದು ಉಪವಾಸ ಮಾಡಿ ಸೂರ್ಯ ಮತ್ತು ರಾಮನನ್ನು ಪೂಜಿಸಬೇಕು. ಪ್ರತಿದಿನ ಸೂರ್ಯ ಮಂತ್ರವನ್ನು ಜಪಿಸಬೇಕು. ವೃಷಭ ರಾಶಿಯವರು ಸೋಮವಾರ ಅಥವಾ ಶುಕ್ರವಾರದಂದು ಚಂದ್ರದೇವರನ್ನು ಪೂಜಿಸಬೇಕು ಮತ್ತು ಉಪವಾಸ ಮಾಡಬೇಕು. ಈ ರಾಶಿಯ ಅಧಿಪತಿ ಶುಕ್ರ ಗ್ರಹ. ಪ್ರತಿದಿನ ಚಂದ್ರನ ಬೀಜ ಮಂತ್ರವಾದ ಓಂ ಸೋಂ ಸೋಮಾಯ ನಮಃ ಪಠಿಸಿದರೆ ತುಂಬ ಶುಭ. ಮಿಥುನ ರಾಶಿಯವರಿಗೆ ಲಕ್ಷ್ಮೀ ದೇವಿಯನ್ನು ಆರಾಧಿಸಬೇಕು. ಮಿಥುನ ರಾಶಿಯವರು ಆರ್ಥಿಕ ಸಮೃದ್ಧಿ ಮತ್ತು ಅದೃಷ್ಟವನ್ನು ಪಡೆಯಲು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಒಳಿತು. ಬುಧವಾರ ಮತ್ತು ಗುರುವಾರದಂದು ತುಪ್ಪದ ದೀಪವನ್ನು ಹಚ್ಚಿ ಮತ್ತು ಶ್ರೀಂ ಎಂಬ ಬೀಜ ಮಂತ್ರವನ್ನು ಜಪಿಸುವುದರ ಮೂಲಕ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ಕಟಕ ರಾಶಿಗೆ ಹನುಮಂತ ದೇವರನ್ನು ಪೂಜಿಸಿದರೆ ಒಳ್ಳೆಯದು. ಕಟಕ ರಾಶಿಯ ಅಧಿಪತಿ ಚಂದ್ರ. ಹಾಗಾಗಿ ಕರ್ಕಾಟಕ ರಾಶಿಯವರು ಉತ್ತಮ ಆರೋಗ್ಯ ಮತ್ತು ಧೈರ್ಯಕ್ಕಾಗಿ ಹನುಮಾನ್ ಚಾಲಿಸವನ್ನು ಪ್ರತಿದಿನ ಪಠಿಸುವುದು ಉತ್ತಮ. ಪಕ್ಷಿಗಳು ಮತ್ತು ಮಂಗಗಳಿಗೆ ಬೆಲ್ಲವನ್ನು ತಿನ್ನಿಸಿ ಹನುಮಾನ್ ದೇವಾಲಯಕ್ಕೆ ಭೇಟಿ ನೀಡಿ. ಸಿಂಹರಾಶಿಯವರಿಗೆ ಶಿವ. ಸಿಂಹರಾಶಿಯವರು ಶಿವನ ಆರಾಧನೆಯನ್ನು ಮಾಡಬೇಕು. ಶಿವನ ಆರಾಧನೆಯು ಸಿಂಹರಾಶಿಯವರ ಜೀವನದಲ್ಲಿ ಶಾಂತಿ, ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಪ್ರತಿದಿನ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ. ಪ್ರತಿದಿನ ಶಿವಲಿಂಗಕ್ಕೆ ನೀರು ಮತ್ತು ಹಾಲನ್ನು ಅರ್ಪಿಸಿ ಅಥವಾ ಸೋಮವಾರದಂದು ಬಡ ಜನರು ಮತ್ತು ನಾಯಿಗಳಿಗೆ ಹಾಲು ನೀಡಿ. ಕನ್ಯಾ ರಾಶಿಯವರಿಗೆ ಕಾಳಿಕಾದೇವಿ. ಕನ್ಯಾ ರಾಶಿಯವರು ಉತ್ತಮ ಆರೋಗ್ಯ, ಸಂಪತ್ತಿಗಾಗಿ ಹನುಮಾನ್ ಮತ್ತು ಮಾ ಕಾಳಿಯನ್ನು ಪೂಜಿಸಬೇಕು. ಜೀವನದಲ್ಲಿ ಅದೃಷ್ಟ ಮತ್ತು ಸಂಪತ್ತನ್ನು ಸುಧಾರಿಸಲು ಯಾವಾಗಲೂ ಮಹಿಳೆಯರನ್ನು ಗೌರವಿಸಿ. ತುಲಾ ರಾಶಿಯವರಿಗೆ ಪಾರ್ವತೀ ದೇವಿ. ತುಲಾ ರಾಶಿಯವರು ಮಾ ಪಾರ್ವತಿ ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ಶುಕ್ರವಾರದಂದು ಶಿವಪಾರ್ವತಿ ದೇವಾಲಯಕ್ಕೆ ಭೇಟಿ ನೀಡಿ ಮತ್ತು ಬಳೆಗಳು, ಸಿಂಧೂರ ಅರ್ಪಿಸಿ ಶಿವಪಾರ್ವತಿ ಒಟ್ಟಿಗೆ ಇರುವ ಚಿತ್ರಕ್ಕೆ ಪೂಜೆ ಮಾಡಿ. ಶಿವ ಮತ್ತು ಪಾರ್ವತಿಯರೊಂದಿಗೆ ಗಣಪತಿಯನ್ನು ಪೂಜಿಸುವುದರಿಂದ ನೀವು ದೊಡ್ಡ ಯಶಸ್ಸನ್ನು ಪಡೆಯಲು ಸಹಾಯವಾಗುವುದು. ವೃಶ್ಚಿಕ ರಾಶಿಯವರಿಗೆ ಗಣಪತಿ. ವೃಶ್ಚಿಕ ರಾಶಿಯವರು ಮಂಗಳವಾರ ಮತ್ತು ಬುಧವಾರದಂದು ಗಣೇಶ ಮತ್ತು ಹನುಮಂತ ದೇವರನ್ನು ಪೂಜಿಸಬೇಕು. ಧನು ರಾಶಿಯವರಿಗೆ ವಿಷ್ಣುದೇವ. ಧನು ರಾಶಿಯವರು ಜೀವನದಲ್ಲಿ ಯಶಸ್ಸು, ಖ್ಯಾತಿ, ಸಂಪತ್ತು, ಉನ್ನತ ಸ್ಥಾನಮಾನ, ಭೌತಿಕ ಸಮೃದ್ಧಿ ಮತ್ತು ಪ್ರಭಾವಶಾಲಿ ಸ್ಥಾನವನ್ನು ಪಡೆಯಲು ವಿಷ್ಣು ದೇವನನ್ನು ಪೂಜಿಸಬೇಕು. ಪ್ರತಿದಿನ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಜಪಿಸಿ ಮತ್ತು ಏಕಾದಶಿಯಂದು ಉಪವಾಸವನ್ನು ಮಾಡಿ. ಮಕರ ರಾಶಿಯವರಿಗೆ ಸರಸ್ವತೀ ದೇವಿ.
ಮಕರ ರಾಶಿಯವರು ತಮ್ಮ ವೃತ್ತಿ ಅಥವಾ ಶಿಕ್ಷಣದಲ್ಲಿ ಯಶಸ್ಸಿಗಾಗಿ ಮಾ ಸರಸ್ವತಿಯನ್ನು ಆರಾಧಿಸಬೇಕು. ಸರಸ್ವತಿ ದೇವಿಯ ಆರಾಧನೆಯು ದೊಡ್ಡ ಯಶಸ್ಸು ಮತ್ತು ಖ್ಯಾತಿಯನ್ನು ತಂದುಕೊಡಲಿದೆ. ಕುಂಭರಾಶಿಯವರಿಗೆ ಶನಿದೇವ. ಕುಂಭರಾಶಿಯವರು ಶನಿದೇವ ಮತ್ತು ಗಣೇಶನನ್ನು ಪೂಜಿಸಬೇಕು. ಅದೃಷ್ಟ, ಉತ್ತಮ ಆರೋಗ್ಯ, ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡೆಯಲು ಶನಿವಾರದಂದು ಬೀದಿ ನಾಯಿಗಳು, ಪಕ್ಷಿಗಳು, ಹಸುಗಳಿಗೆ ಆಹಾರವನ್ನು ತಿನ್ನಿಸಿದರೆ ಒಳ್ಳೆಯದು. ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ಶನಿ ಮಂತ್ರವನ್ನು ಪಠಿಸಿ. ಮೀನರಾಶಿಯವರಿಗೆ ದುರ್ಗಾದೇವಿ. ಮೀನರಾಶಿಯವರು ಶಾಶ್ವತ ಯಶಸ್ಸು ಮತ್ತು ಸಂತೋಷಕ್ಕಾಗಿ ಪ್ರತಿದಿನ ದುರ್ಗಾದೇವಿಯನ್ನು ಪೂಜಿಸಬೇಕು. ಮಹಿಳೆಯರನ್ನು ಅಗೌರವಗೊಳಿಸಬೇಡಿ ಅಥವಾ ಹೆಣ್ಣು ಮಗುವನ್ನು ನೋಯಿಸಬೇಡಿ. ಪ್ರತಿದಿನ ಮಾ ದುರ್ಗೆಯನ್ನು ಪೂಜಿಸಿ ಮತ್ತು ನವರಾತ್ರಿಯಲ್ಲಿ ಉಪವಾಸವು ನಿಮ್ಮ ಜೀವನದಿಂದ ಎಲ್ಲ ಸಮಸ್ಯೆಗಳನ್ನು ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ನಿರ್ಮೂಲನೆ ಮಾಡುತ್ತದೆ. ಅಲ್ಲದೆ ಖ್ಯಾತಿ, ಅದೃಷ್ಟ ಮತ್ತು ಯಶಸ್ಸಿಗಾಗಿ ಭಾನುವಾರದಂದು ರಾಮ ಸೀತೆಯನ್ನು ಒಟ್ಟಿಗೆ ಪೂಜಿಸಿ. ಸ್ನೇಹಿತರೆ, ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕನ್ನಡಿಗರನ್ನು ಬೆಳೆಸಿ. ಧನ್ಯವಾದಗಳು.